ಸುರೇಶ್ ಈಗ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಸವಾಲಾಯಿತು ಕೋಲಾರ ಶಾಸಕರ ರಾಜೀನಾಮೆ ವಿಚಾರ. ಸೊ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಕಾಂಗ್ರೆಸ್ನ ವರಿಷ್ಠರು ಬಂಡಾಯ ಶಮನಕ್ಕೆ ಮುಂದಾಗಿದ್ದಾರೆ. ಈಗ ಸದ್ಯಕ್ಕೆ ಬಂಡಾಯ ಶಮನಕ್ಕೆ ಬೈರತಿ ಸುರೇಶ್ ಎಂಟ್ರಿ ಆಗಿದ್ದಾರೆ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ಗೆ ಕಾಂಗ್ರೆಸ್ ಕೊತ ಅಂತ ಕುದಿತಾ ಇದೆ. ಶಾಸಕರಾದ ಕೊತ್ತೂರು ಮಂಜುನಾಥ್, ಕೆ.ವೈ. ನಂಜೇಗೌಡ, ಸಚಿವ ಎಂ.ಸಿ. ಸುಧಾಕರ್ ಸೇರಿದಂತೆ MLC ಅನಿಲ್ ಕುಮಾರ್ ಮತ್ತು ನಜೀರ್ ಅಹಮದ್ ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಈ ಎಲ್ಲರೂ ಅದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಮುನಿಯಪ್ಪ ಅವರು ಅಥವಾ ಅವರ ಕುಟುಂಬಕ್ಕೆ ಟಿಕೆಟ್ ಅಧಿಕೃತವಾಗಿ ಘೋಷಣೆ ಆದರೆ ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಈಗಾಗಲೇ ಅವರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರ ಫ್ಯಾಮಿಲಿಗೆ ಟಿಕೆಟ್ ಅಂತ. ಹೀಗಾಗಿ ಮಧ್ಯಾಹ್ನದಷ್ಟೊತ್ತಿಗೆ ನಾವು ಮಂಗಳೂರಿಗೆ ತೆರಳಿ ಖಾದರ್ ಸಾಹೇಬ್ರನ್ನ ಮೀಟ್ ಆಗಿ ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಜೊತೆಗೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೈಕಮಾಂಡ್ ನಮ್ಮ ಅಭಿಪ್ರಾಯವನ್ನು ಕೇಳಬಾರ್ದಾಗಿತ್ತು. ಕೇಳಿದ ನಂತರವೂ ಕೂಡ ಅವರ ಮನಸ್ಸಿಗೆ ಬಂದ ಹಾಗೆ ಮಾಡಿದೆ. ನಾವು ಕೇಳಿದವರಿಗೆ ಟಿಕೆಟ್ ಕೊಟ್ಟರೆ ನಾವು ಇಲೆಕ್ಷನ್ ಮಾಡ್ತೀವಿ, ಇಲ್ಲ ಅಂತಂದರೆ ನಮ್ಮ ದಾರಿ ನಮಗೆ, ಅವರ ದಾರಿ ಅವ್ರಿಗೆ ಅಂತ ಹೇಳಿ ಖಂಡ ತುಂಡವಾಗಿ ಈಗಾಗಲೇ ಈ ಕೋಲಾರನ ಈ ಎಲ್ಲ ಕಾಂಗ್ರೆಸ್ನ ಶಾಸಕರು ಹೇಳಿದ್ದಾರೆ. ಕೊತ್ತೂರು ಮಂಜುನಾಥ್ ಹಾಗೇನೆ ಮಾಲೂರು ಶಾಸಕ ನಂಜೇಗೌಡ ಮಾತಾಡುವಂತಹ ಸಂದರ್ಭದಲ್ಲಿ ಇದು ಎಚ್ಚರಿಕೆ ಅಥವಾ ಬೆದರಿಕೆ ಅಂತ ಅಲ್ಲ, ನಮಗೆ ಬಲಗೈ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ನಿರೀಕ್ಷೆ ಇತ್ತು, ಆಕಾಂಕ್ಷೆ ಇತ್ತು. ನಮ್ಮ ಅಭಿಪ್ರಾಯವನ್ನು ಹೈಕಮಾಂಡ್ಗೆ ತಿಳಿಸಿದ್ವಿ. ಆದಾಗ್ಯೂ ಕೂಡ ನಮ್ಮ ಅಭಿಪ್ರಾಯವನ್ನು ಕೇಳಿದ ನಂತರವೂ ಕೂಡ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ನಮ್ಮ ಅಭಿಪ್ರಾಯ ಯಾಕೆ ಕೇಳಬೇಕಾಗಿತ್ತು? ಹಾಗಿದ್ರೆ ಇದು ಯಾವ ವಿಚಾರ, ಯಾವ ಉದ್ದೇಶ? ನಾವು ಯಾವುದೇ ಕಾರಣಕ್ಕೂ ಮುನಿಯಪ್ಪ ಪರವಾಗಿ ಕೆಲಸ ಮಾಡೋದಿಲ್ಲ ಅಂತ ಖಡಕ್ಕಾಗಿ ಹೇಳಿರುವಂತಹ ಈ ಎಲ್ಲ ಶಾಸಕರು ರಾಜೀನಾಮೆಯನ್ನ ಕೊಡೋದು 100% ಸತ್ಯ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸೊ ಕಾಂಗ್ರೆಸ್ಗೆ ಇದೇ ವಿಚಾರ ಸವಾಲಾಗಿದೆ. ಈಗ ಸಚಿವ ಬೈರತಿ ಸುರೇಶ್ ಸ್ವತಃ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಂಡಾಯ ಶಮನ ಮಾಡೋದಕ್ಕೆ. ಸುರೇಶ್ ಅವರ ಮಾತನ್ನ ಕೇಳಿ ಈ ಎಲ್ಲ ಶಾಸಕರು ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿತಾರ? ಕಾದ್ ನೋಡೋಣ. ಸೊ ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಈಗಷ್ಟೇ ಈ ಎಲ್ಲ ಬಹುತೇಕ ಶಾಸಕರುಗಳು ನಮ್ಮ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ರು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅಥವಾ ಇಲ್ಲಿರುವಂತಹ CM DCM ಮಧ್ಯಪ್ರವೇಶ ಮಾಡಿ ನೀವು ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದರೆ, ತೀರ್ಮಾನವನ್ನ ಬದಲು ಮಾಡಲಿಲ್ಲ ಅಂತಂದ್ರೆ ಯಾರು ಬಂದರೂ ಅಷ್ಟೇ ನಮ್ಮ ನಿರ್ಧಾರದಿಂದ ನಾವು ಬದಲಾಗೋದಿಲ್ಲ, ರಾಜೀನಾಮೆಯನ್ನ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಬೈರತಿ ಸುರೇಶ್ ಅವರ ಎಂಟ್ರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು? ಇವರು ಬಂಡಾಯವನ್ನ ಶಮನ ಮಾಡಬಹುದಾ? ಖಂಡಿತ ಶ್ರೀಪಾದ್. ಯಾಕಂತ ಹೇಳಿದ್ರೆ ಇವತ್ತು ಏನು ಮುಖ್ಯಮಂತ್ರಿಗಳು ಮತ್ತು DCM ಸಹ ಈ ಮಾತಿಗೆ ಜಗ್ಗಿಲ್ಲದ ಕಾರಣ ಇವತ್ತು ಎಲ್ಲ ಶಾಸಕರು ಸಹ ಇವತ್ತು ರಾಜೀನಾಮೆ ಕೊಡೋಕೆ ಮುಂದಾಗಿರುವಂತದ್ದು. ಕಳೆದ 15 ದಿನಗಳು ಸಹ ಏನು ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಅಗ್ಗಜಗ್ಗಾಟ ನಡೀತಾ ಇರುವಂತದ್ದು. ಏನು ಮಾಜಿ ಸಂಸದ KH ಮುನಿಯಪ್ಪ ಸೇರಿದಂತೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣದ ನಡುವೆ ಒಂದು ದೊಡ್ಡ ಫೈಟ್ ನಡೀತಾ ಇರುವಂತದ್ದು. ಅಂದ್ರೆ ಟಿಕೆಟ್ ಕೊಡಿಸುವ ಇದರಲ್ಲಿ ಇಬ್ಬರ ನಡುವೆ ಒಂದು ರೀತಿಯ ಗುದ್ದಾಟ ಮತ್ತೆ ತಿಕ್ಕಟಾಟ ನಡೀತಾ ಇರುವಂತದ್ದು. ಈ ನೆಲೆಯಲ್ಲಿ ಕಳೆದ ಭಾನುವಾರವೂ ಸಹ ಏನು ಮುಖ್ಯಮಂತ್ರಿಗಳ ಮನೆಯಲ್ಲಿ, ಅದ್ರ ಜೊತೆಗೆ ACC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ಸಹ ಏನು ಇದೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಣ ಒತ್ತಾಯವನ್ನು ಮಾಡಿತ್ತು. ಅಂದ್ರೆ ಯಾವುದೇ ಕಾರಣಕ್ಕೂ KH ಮುನಿಯಪ್ಪನವರ ಕುಟುಂಬಕ್ಕೆ ಟಿಕೆಟ್ ನೀಡಬಾರದು ಎಂಬ ಒತ್ತಾಯವನ್ನು ಸಹ ಮಾಡಿತ್ತು. ಈ ನಿಟ್ಟಿನಲ್ಲಿ ಏನು ಇವರು ಒಂದು ಮಾತು ಹೇಳ್ತಾರೆ ಅಂತ ಹೇಳಿದ್ರೆ, ಮಾಜಿ ಸಂಸದರಾದಂತಹ KH ಮುನಿಯಪ್ಪನವರಿಗೆ ಕುಟುಂಬಕ್ಕೆ ಎಡಗೈ ಸಮುದಾಯದವರಿಗೆ ಟಿಕೆಟ್ ನೀಡಬಾರದು ಎಂಬ ಒತ್ತಾಯವನ್ನು ಸಹ ಮಾಡುವಂತದ್ದು. ಈ ನಿಟ್ಟಿನಲ್ಲಿ ಏನು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸಹ ಏನು ನಿಮ್ಮ ಕಿತ್ತಾಟವನ್ನು ನಾನು ACC ಅವರ ಗಮನಕ್ಕೆ ತರ್ತೇನೆ, ನಮ್ಮ ಕೈಯಲ್ಲಿ ನಿಮ್ಮ ಏನು ತಿಕ್ಕಾಟವನ್ನು ಬಗೆಹರಿಸಲು ಸಾಧ್ಯವಿಲ್ಲ ಮಾತನ್ನು ಹೇಳ್ಕೊಳ್ತಾರೆ. ಈ ನಿಟ್ಟಿನಲ್ಲಿ ಏನು ಇವತ್ತು ಅಂತಿಮವಾಗಿ ಏನು KH ಮುನಿಯಪ್ಪನವರ ಅಳಿಯರಾದಂತಹ ಚಿಕ್ಕಪೆದ್ದಣ್ಣನವರಿಗೆ ಟಿಕೆಟ್ ಹಾಕುವುದು ಬಹುತೇಕ ಖಚಿತವಾದ ಹಿನ್ನೆಲೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಯ ಏನು ಇಬ್ಬರು ಶಾಸಕರು, ಇಬ್ಬರು MLCಗಳು ಸೇರಿದಂತೆ ಒಬ್ಬ ಸಚಿವರು ರಾಜೀನಾಮೆ ಕೊಡೋಕೆ ಮುಂದಾಗಿರುವಂತದ್ದು. ಈಗಾಗಲೇ ಬೈರತಿ ಸುರೇಶ್ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಬೈರತಿ ಸುರೇಶ್ ಅವರ ಮನೆಯಲ್ಲಿ ಇರುವಂತದ್ದು. ಈ ಸಂದರ್ಭದಲ್ಲಿ ಬೈರತಿ ಸುರೇಶ್ ಅವರು ಸಹ ಏನು ಮನವೊಲಿಕೆಗೆ ಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಫೈನ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ.